ಬುದ್ಧಿವಂತಿಕೆ ಮತ್ತು ವಿವೇಕ ಇವೆರಡನ್ನು ನಿಭಾಯಿಸುವುದು ಹೇಗೆ? ಮಾನವನಿಗೆ ಇರಬೇಕಾದ ಎರಡು ಬಹುಮುಖ್ಯ ಗುಣಗಳಿವು. ಇವೆರಡಕ್ಕೂ ಬಹಳ ವ್ಯತ್ಯಾಸವಿದೆ. ಬುದ್ಧಿವಂತಿಕೆ ಆಯಾ ಸಂದರ್ಭಕ್ಕೆ ತಕ್ಕಂತೆ ಬಳಸಬೇಕಾಗುತ್ತೆ. ಆದರೆ ವಿವೇಕ ಎಂಬುದು ಜೀವನದ ಒಂದು ಪದ್ಧತಿ, ಜೀವನದ ತತ್ವ. ಬುದ್ಧಿವಂತಿಕೆ ಮೂರ್ತ ವಿಚಾರಗಳಿಗೆ ಅನ್ವಯವಾಗುತ್ತೆ. ಅಂದರೆ ನಾವು ನೋಡಬಹುದಾದ, ಸ್ಪರ್ಶಿಸಬಹುದಾದ ಲೌಕಿಕ ವಸ್ತುಗಳು. ವಿವೇಕ ಎಂಬುದು ಅಮೂರ್ತ ವಿಚಾರಗಳಿಗೆ ಅನ್ವಯವಾಗುತ್ತೆ. ಉದಾಹರಣೆಗೆ ಧೈರ್ಯ, ಸಾಹಸ, ಪ್ರೇಮ, ತಾಳ್ಮೆ, ಭಕ್ತಿ, ವೈರಾಗ್ಯ ಇತ್ಯಾದಿ. ಬುದ್ಧಿವಂತಿಕೆಯನ್ನು ಮೆದುಳಿಗೆ ಹೋಲಿಸಿದರೆ ವಿವೇಕವನ್ನು ಮನಸ್ಸಿಗೆ ಹೋಲಿಸಬಹುದು. ಬುದ್ಧಿವಂತಿಕೆ ಮಾನವನ ದೇಹದ ಭೌತಿಕ ಜೀವಕೋಶಗಳಿಗೆ ಹೋಲಿಸಿದರೆ ವಿವೇಕವನ್ನು ಆತ್ಮಕ್ಕೆ ಹೋಲಿಸಬಹುದು. ಬುದ್ಧಿವಂತನೊಬ್ಬ ಆಕಾಶದಲ್ಲಿರುವ ವಿವಿಧ ಗ್ರಹಗಳ ಬಗ್ಗೆ, ನಕ್ಷತ್ರಗಳ ಬಗ್ಗೆ, ಅಧ್ಯಯನದ ಬಗ್ಗೆ ಚಿಂತಿಸುತ್ತಾನೆ. ಅದೇ ವಿವೇಕದ ವ್ಯಕ್ತಿ ಗಮನಿಸುವುದು ಬಾಹ್ಯಾಕಾಶದಲ್ಲಿನ ವಿಸ್ಮಯಗಳ ಬಗ್ಗೆ, ಅದ್ಭುತಗಳ ಬಗ್ಗೆ, ಅವುಗಳ ವಿಶೇಷತೆಯ ಗಮನವನ್ನು ಹರಿಸುತ್ತಾನೆ. ಸಾಧಾರಣವಾಗಿ ಮೂರ್ತ ವಸ್ತುಗಳ ಬಗ್ಗೆ ಪ್ರಯೋಗಗಳು ಬುದ್ಧಿವಂತಿಕೆಯ ಲಕ್ಷಣಗಳಾಗಿದ್ದರೆ, ನೈತಿಕತೆ ಮತ್ತು ಆಧ್ಯಾತ್ಮಿಕತೆಯ ಚಿಂತನೆಗಳು ವಿವೇಕಶೀಲ ವ್ಯಕ್ತಿಯ ವ್ಯಾಪ್ತಿಗೆ ಬರುತ್ತದೆ. ವಿವೇಕವನ್ನು ಬುದ್ಧಿವಂತಿಕೆಯ ಹಾಗೆ ಗಳಿಸಲಾಗದು, ಕಲಿಯಲಾಗದು. ಅದು ಕೇವಲ ಸಾಧನೆಯ ಮುಖಾಂತರ ನಮ್ಮದಾಗುತ್ತೆ. ಬುದ್ಧಿವಂತನೋರ್ವ ತನ್ನ ಬುದ್ಧಿವಂತಿಕೆಯ ಬಗ್ಗೆ ಹೆಮ್ಮೆ ಪಡುತ್ತಿರುತ್ತಾನೆ, ಗರ್ವ ಪಡುತ್ತಿರುತ್ತಾನೆ. ಅದೇ ವಿವೇಕಿಯೊಬ್ಬ ಸದಾಕಾಲ ವಿನಮ್ರತೆಯ ನಡವಳಿಕೆಯನ್ನು ತೋರುತ್ತಾನೆ. ಬುದ್ಧಿವಂತನೊಬ್ಬ ಸದಾಕಾಲ ವಾಸ್ತವದ ಅನ್ವೇಷಣೆಯಲ್ಲಿ ತೊಡಗಿರುತ್ತಿದ್ದರೆ, ವಿವೇಕವುಳ್ಳ ವ್ಯಕ್ತಿ ಸತ್ಯ ಶೋಧನೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುತ್ತಾನೆ. ಜಗತ್ತಿನಾದ್ಯಂತ ಎಣಿಕೆಗೆ ಸಿಗಲಾರದಷ್ಟು ಬುದ್ಧಿವಂತರು ಸಿಗಬಹುದು. ಆದರೆ ವಿವೇಕಿಗಳ ಸಂಖ್ಯೆ ಬೆರಳೆಣಿಕೆಯಷ್ಟು ಎಂದರೆ ಅತಿಶಯೋಕ್ತಿ ಅಲ್ಲ. ಬುದ್ಧಿವಂತಿಕೆ ಹಾಗೂ ವಿವೇಕಗಳ ನಡುವಿರುವ ವ್ಯತ್ಯಾಸ ಸೂಕ್ಷ್ಮವಾದರೂ ಬಹಳವೇ ಪ್ರಮುಖವಾದದ್ದು. ಈ ಗುರುತರವಾದ ವ್ಯತ್ಯಾಸವನ್ನು ಅರಿಯದವ ಜೀವನದ ಸಾರವನ್ನು, ಉತ್ತಮ ಜೀವನ ಶೈಲಿಯನ್ನು ಅರಿಯುವಲ್ಲಿ ವಿಫಲನಾಗುತ್ತಾನೆ. ಕೇವಲ ಬುದ್ಧಿವಂತಿಕೆಯಿಂದ ಸ್ವಯಂ ಘೋಷಣೆ ಸಾಧ್ಯವಾಗದು. ಕಾರಣ ಬುದ್ಧಿವಂತಿಕೆಗೆ ಇತಿ ಮಿತಿ ಇರದು. ಬುದ್ಧಿವಂತಿಕೆ ಎಂಬುದು ಮಾನವ ಬಳಸಬಹುದಾದ ಒಂದು ಉಪಕರಣ ಮಾತ್ರ. ಒಳ್ಳೆಯ ಕಾರ್ಯಗಳಿಗೂ ಅದರ ಬಳಕೆ ಸಾಧ್ಯ. ನಕಾರಾತ್ಮಕ ಚಿಂತನೆಗಳಿಗೂ ಕಾಯಕಗಳಿಗೂ ಬುದ್ಧಿವಂತಿಕೆಯ ವಿನಿಯೋಗ ಸಹಜವಾಗಿ ಸಾಧ್ಯ. ಅದು ನೈತಿಕವೂ ಅಲ್ಲ, ಅನೈತಿಕವೂ ಅಲ್ಲ. ಬುದ್ಧಿವಂತಿಕೆ ಎಂಬುದು ಎರಡು ಅಂಚುಗಳು ಚೂಪಾಗಿರುವ ಹರಿತ ಚಾಕುವಿನ ಹಾಗೆ. ತರಕಾರಿ, ಹಣ್ಣುಗಳನ್ನು, ಆಹಾರ ಪದಾರ್ಥಗಳನ್ನು ತುಂಡರಿಸುವಲ್ಲಿ ಬಳಸಬಹುದು. ಯಾರಿಗಾದರೂ ಘಾಸಿ ಮಾಡಲು, ಜೀವಕ್ಕೆ ಹಾನಿ ಮಾಡಲು ಸಹ ವಿನಿಯೋಗಿಸಬಹುದು. ಅರ್ಥಾತ್ ಒಂದೇ ವಸ್ತುವನ್ನು ಹಲವು ಉದ್ದೇಶಗಳಿಗೆ ಬಳಸಬಹುದಾಗಿರುತ್ತೆ. ಜಗತ್ತಿನ ಇಂದಿನ ಪರಿಸ್ಥಿತಿಯನ್ನು ಗಮನಿಸಿದರೆ ಒಂದು ವಿಚಾರ ಖಂಡಿತವಾಗಿ ಅಗತ್ಯವಾಗಿ ಅರಿವಾಗುತ್ತೆ. ನಮಗೆ ಅಗತ್ಯವಾಗಿ ಬೇಕಿರುವುದು ಬುದ್ಧಿವಂತಿಕೆಯಲ್ಲ, ಹೊರತಾಗಿ ವಿವೇಕ ಎಂಬುದು. ಈ ಜಗತ್ತಿಗೆ ನಾಳೆ ಎಂಬುದು ಸೂರ್ಯನ ಉದಯದ ಕಾರಣಕ್ಕಾಗಿ ಮಾತ್ರ. ಆದರೆ ಶಾಂತಿ ಮತ್ತು ಸಾಮರಸ್ಯ ಎಂಬುದು ಮರೀಚಿಕೆಯಾಗಿಯೇ ಉಳಿದಿದೆ. ಇವೆರಡನ್ನು ಜಗತ್ತು ಬಹಳ
ಉತ್ಸುಕತೆಯಿಂದ ಎದುರು ನೋಡುತ್ತಿದೆ. ಪ್ರತಿಯೊಂದು ದೇಶಕ್ಕೂ ಇದರ ಅಗತ್ಯತೆ ಇದೆ. ದೇಶಗಳ ಆಂತರಿಕ ವಿಚಾರದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹ ಇದರ ಅಗತ್ಯತೆ ವಿಪರೀತವಾಗಿದೆ. ಆದರೆ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಯುತ್ತಾ ಕುಳಿತರೆ ಲಭ್ಯವಾಗಬಹುದೇ? ಜಗತ್ತು ವೈಜ್ಞಾನಿಕವಾಗಿ ಎಷ್ಟೇ ಮುಂದುವರೆದಿದ್ದರೂ, ಆರ್ಥಿಕವಾಗಿ ಎಷ್ಟೇ ಬಲಶಾಲಿಯಾಗಿದ್ದರೂ, ನಾವುಗಳು ನಮ್ಮ ಕಾರ್ಯ ಸಾಧನೆಯಲ್ಲಿ ಎಷ್ಟೇ ಪ್ರವೀಣರಾಗಿದ್ದರೂ ಸಹ ಅವೆಲ್ಲ ಕೇವಲ ದಾರಿ ತಪ್ಪಿಸುವಲ್ಲಿ ಯಶಸ್ವಿಯಾಗುತ್ತಿದೆ ಮತ್ತು ಮತ್ತಷ್ಟು ಶೋಚನೀಯ ಸ್ಥಿತಿಯತ್ತ ಕೊಂಡೊಯ್ಯುತ್ತಿದೆ. ಈ ಸ್ಥಿತಿಗೆ ಕಾರಣ ಇದ್ದೇ ಇರಬೇಕಲ್ಲ. ಯಾವುದೋ ಒಂದು ಅಗತ್ಯ ವಿಷಯದ, ಅಗತ್ಯ ವಿಚಾರದ ಕೊರತೆಯೇ ಇದಕ್ಕೆ ಕಾರಣವಾಗಿರಬಹುದಲ್ಲವೇ? ಬುದ್ಧಿವಂತಿಕೆ ಕೊರತೆ ಇಲ್ಲದಿರುವಾಗ ಕೊರತೆ ಉಂಟಾಗಿರುವುದು ಎಲ್ಲಿ ಎಂದು ಗಹನವಾದ ಚಿಂತನೆಯಲ್ಲಿ ತೊಡಗಿದಾಗ ಅರಿವಾಗುವುದು ವಿವೇಕದ ಕೊರತೆ ಎಂಬ ಏಕೈಕ ವಾಸ್ತವ ಮಾತ್ರ. ವಿವೇಕದ ಕೊರತೆಯಿಂದ ದೇಶಗಳ ನಡುವೆ ಮಾತ್ರವಲ್ಲ, ಅನೇಕ ಕುಟುಂಬಗಳ ನಡುವೆ ಕೂಡ, ಎರಡು ಆತ್ಮೀಯ ವ್ಯಕ್ತಿಗಳ ನಡುವೆ ಸಹ ಬಿರುಕು ಮೂಡುತ್ತಿದ್ದು, ಯಾರೊಬ್ಬರಲ್ಲಿಯೂ ಬುದ್ಧಿವಂತಿಕೆಯ ಕೊರತೆ ಇರದು. ವಾಸ್ತವಿಕವಾಗಿ ಗಮನಿಸಿದರೆ ಬುದ್ಧಿವಂತಿಕೆ ಅಗತ್ಯಕ್ಕಿಂತಲೂ ಹೆಚ್ಚಾಗಿಯೇ ಇದೆ ಎಂದರೆ ತಪ್ಪಾಗದು. ಹೀಗಾಗಿ ಇಂದಿನ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಬುದ್ಧಿವಂತಿಕೆಗೆ ಆದ್ಯತೆ, ಪ್ರಾಮುಖ್ಯತೆ ನೀಡುವುದರೊಟ್ಟಿಗೆ ವಿವೇಕದ ನಡವಳಿಕೆಯನ್ನು ಕಲಿಸುವ ಪ್ರಯತ್ನಗಳಾಗುವುದು ಅತ್ಯಗತ್ಯ. ಕಿರಿಯ ವಯಸ್ಸಿನಿಂದಲೇ ಇದರ ಬಗ್ಗೆ ಆಲೋಚನೆ ಬಹಳವೇ ಅನಿವಾರ್ಯ. ಸಾಧಿಸಬೇಕಷ್ಟೇ. ಧನ್ಯವಾದಗಳು.